ನೋಡಿ ಇಲ್ಲಿ ಕಾಂಗ್ರೆಸ್ ತುಂಬ ಬೆಳೆದೋಗಿದೆ ಸ್ನೇಹಿತರೆ. ಮಳೆ ಬಂದ್ಬಿಟ್ಟಿದೆ, ಜೋರಾಗಿ ಮಳೆ ಬಂದಿದೆ. ನನಗೆ ವಿಪರೀತ ಮಳೆ, ಜೋರು ಮಳೆ. ಈ ನೋಡಿ ಮೆತ್ತಗಾಗಿದೆ. ಕಾಂಗ್ರೆಸ್ನ ನಾನೇ ಎಲ್ಲ ತೆಗೆಯೋಣ, ಒಂದು ಅರ್ಧ ಗಂಟೆ ವರ್ಕೌಟ್ ಆಗುತ್ತೆ ಅಂತ ನಾನೇ ಬಂದಿದ್ದೀನಿ ಸ್ನೇಹಿತರೆ. ನಾಳೆ ಬರ್ತಾರೆ 4 ಜನ. ಆದರೆ ನಾವು ನೋಡಿ ಈ ಥರ ಮಧ್ಯದಲ್ಲಿ ಹಿಂಗೆ ಬೆಳೆದೋಗಿದೆ. ಈ ಮಳೆ ಬಂದಿದೆಯಲ್ಲ, ಇಷ್ಟು ದೊಡ್ಡನಾರು ಕೀಳೋಣ ಅಂತ ಒಂದು ಹಾಫ್ ಆನ್ ಅವರು ಬಂದಿದ್ದೀನಿ. ನೋಡಿ ಈ ರಾಗಿ, ಇಷ್ಟೆಲ್ಲ ರಾಗಿ ಮಧ್ಯದೊಳಗೆ ಇದು ಮಾಡಬೇಕು ಸ್ನೇಹಿತರೆ. ಇಷ್ಟೆಲ್ಲ ರಾಗಿ ಮಧ್ಯದೊಳಗೆ ಅವರು ತೆಗಿಬೇಕು, ಓಡಾಡ್ಕೊಂಡು ತೆಗಿಬೇಕು. ತುಂಬ ಹೊತ್ತಾಗುತ್ತೆ, ತುಂಬ ಹೊತ್ತು ಇಡಿಸುತ್ತೆ. ಮೊನ್ನೆಯನ್ನು ತೆಗೆದಿದ್ದಾರೆ, ಮತ್ತೆ ತೆಗಿಬೇಕಾಗಿದೆ. ನೋಡಿ ಮಳೆ ಬಂದು ಜೋರಾಗಿ ರಾಗಿ, ಇಲ್ಲಾಂದರೆ ರಾಗಿ ಚೆನ್ನಾಗಿ ಬರೋಲ್ಲ ಸ್ನೇಹಿತರೆ. ರಾಗಿನೇ ಚೆನ್ನಾಗಿ ಬರೋಲ್ಲ. ನೋಡಿ ಹೆಂಗೆ ಬೆಳ್ಕೊಂಡು ಹೊಟ್ಟೋಗಿದೆ. ಈ ಮಧ್ಯದಲ್ಲಿರೋ ಕಾಂಗ್ರೆಸ್ಸೇ ಬೆಳೆಯುತ್ತೆ. ಏನು ಹೇಳೋದು, ರಾಗಿ ತಿನ್ನೋದು ತುಂಬ ಈಸಿ ಸ್ನೇಹಿತರೆ, ಆದರೆ ಬೆಳೆಯೋದು ಸಿಕ್ಕಾಪಟ್ಟೆ ಕಷ್ಟ. ಅದೇನು ರೈತರಿಗೇನು ಕಷ್ಟ ಆಗಲ್ಲ, ಆದರೆ ನಮ್ಮಂಥವ್ರಿಗೆ ಸ್ವಲ್ಪ ಕಷ್ಟ. ಯಾಕೆಂದರೆ ನಮಗೆ ಇದರ ಬಗ್ಗೆ ಪೂರ್ತಿ ಅಷ್ಟು ಇದಿರಲ್ಲ, ಗೊತ್ತಿರಲ್ಲ, ಅರ್ಧಂಬರ್ಧ. ಓಕೆನಾ? ದೊಡ್ಡ ಹಿರಿಯ ರೈತರು ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತೀವಿ ಅಷ್ಟೇ. ನೋಡಿ ಇಲ್ಲಿಷ್ಟು ಬೆಳೆದಿದೆ. ಕಾಂಗ್ರೆಸ್ನ ಕೇಳೋದು ಯಾವಾಗ ಅನ್ನಿಸ್ಬಿಟ್ಟಿದೆ ನಮಗಂತೂ. ನಾಳೆ ಸಿಗೋದೇ ಇಲ್ಲ, ಕೆಲಸದವರು ಅಷ್ಟು ಸಿಕ್ಕಲ್ಲ. ಕಳೆನಾಶಕ ಹಾಕಿದ್ರೆ ಚೆನ್ನಾಗಾಗಲ್ಲ, ರಾಗಿ ಚೆನ್ನಾಗಿರಲ್ಲ ತಿನ್ನೋಕೆ. ಈ ಕೈಯಲ್ಲೇ ಕೀಳಿಸ್ಬೇಕು ಅಂತ. ನೋಡಿ ಮಧ್ಯದಲ್ಲೇ ಹಿಂಗೆ ಬೆಳ್ಕೊಂಡು ಹೊಟ್ಟೋಗಿದೆ. ಓಯ್ ಯಾರದ ಯಾಕಮ್ಮ? ಸಗಣಿ ಅಲ್ಲ ಏನೋ ಸೌಂಡ್ ಆಯಿತು, ಎಮ್ಮೆ. ಅಲ್ಲ ಸೌಂಡ್ ಆಯಿತು, ಯಾಕಮ್ಮ ಅಂದೆ ಅಷ್ಟೇ. ಅಲ್ಲ ಕುರಿಗಳು ಈ ಕಡೆ ಬಿಡ್ತಾರೇನೋ ಅಂತ ಕೂಗಿದೆ ಅಷ್ಟೆ. ಈ ಕಡೆ ಬಿಡ್ತಾರೆ, ರಾಗಿ ಹಾಕೈತೆ ಅಂತ ಹೇಳಿದೆ. ನೋಡಿ ಇದೇ ರೀತಿ ತೆಗೆದೆಲ್ಲ ಮಾಡಿದ್ರೆ ಸ್ವಲ್ಪ ರಾಗಿ ಫಲ ಹೆಚ್ಚು ಕೊಡುತ್ತೆ. ಈ ಕಾಂಗ್ರೆಸ್ ಬೆಳೆದೋದ್ರೆ ಸ್ವಲ್ಪ ಫಲ ಕಡಿಮೆ ಆಗಿಬಿಡುತ್ತೆ. ಹೇಗೆ ಕಿತ್ತಾಕೋದು ಅದಕ್ಕೆ.